ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ರಾಶಿ ಫಲಗಳ ಬಗ್ಗೆ ನಾವು ಮಾತಾಡೋಕ್ಕಿಂತ ಮುಂಚೆ ನಾನು ಹೇಳೋದೇನಂದ್ರೆ, ನೋಡಿ, ಜಾತಕವನ್ನು ನೋಡುವಾಗ ಒಂದೇ ರಾಶಿಯಲ್ಲಿ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಹುಟ್ಟಿರ್ತಾರೆ. ಈಗ ಸಾಡೆ ಸಾತಿ ಅಂತೀವಿ. ಈಗ ಕುಂಭ ರಾಶಿಯಲ್ಲಿ, ಮೀನ ರಾಶಿಯಲ್ಲಿ ಎಷ್ಟು ಜನ ಹುಟ್ಟಿಲ್ಲ. ಎಲ್ಲರಿಗೂ ಸಮಸ್ಯೆಗಳು ಬರ್ತಾ ಇದೆಯಾ? ಖಂಡಿತ ಇಲ್ಲ. ಈಗ ಗಜಕೇಸರಿ ಯೋಗ ಅಂತೀವಿ. ಈ ಯೋಗ ಎಲ್ರಿಗೂ ಒಂದೇ ತರ ಎಫೆಕ್ಟ್ ಮಾಡುತ್ತಾ? ಇಲ್ಲ. ಆದ್ರೆ ಇದನ್ನ ಕನ್ಫರ್ಮ್ ಮಾಡೋದು ಹೇಗೆ ಅಂದ್ರೆ, ನಿಮ್ಮ ಹಸ್ತರೇಖೆಗಳನ್ನ ಜಾತಕಕ್ಕೆ ಹೊಂದಾಣಿಕೆ ಮಾಡಬೇಕು. ನಿಮ್ಮ ಜಾತಕ ಹಸ್ತರೇಖೆ ಎರಡು ಮ್ಯಾಚ್ ಆಗ್ಬೇಕು. ಜಾತಕದಲ್ಲಿರುವಂತಹ ಯೋಗಗಳು ಹಸ್ತದಲ್ಲೂ ಕಾಣಬೇಕು. ಅಲ್ಲಿ ಗಜಕೇಸರಿ ಯೋಗ ಇದ್ರೆ ಇಲ್ಲೂ ಇರಬೇಕು, ಅಲ್ಲಿ ಕುಜದೋಷ ಇದ್ರೆ ಇಲ್ಲೂ ಇರಬೇಕು. ಒಂದೊಂದ್ಸಲ ನಮ್ಮ ಬರ್ತ್ ಟೈಮ್ ಮಿಸ್ಟೇಕ್ ಇರುತ್ತೆ. ಎರಡರಲ್ಲೂ ಮ್ಯಾಚ್ ಮಾಡಿ ಕೊನೆಗೆ ನಾನು ಅದನ್ನ ಅವರಿಗೆ ಭವಿಷ್ಯವಾಣಿನ ಹೇಳ್ತೀನಿ. ಈ ರೀತಿ ಮಾಡಿದಾಗ ತುಂಬಾ ಅಕ್ಯುರೇಟ್ ಆಗಿ ಪ್ರಿಡಿಕ್ಷನ್ ಗೊತ್ತಾಗುತ್ತೆ. ಸೊ ಜಾತಕದಲ್ಲಿ ಇರುವಂತದ್ದು ಹಸ್ತ ಸಾಮುದ್ರಿಕ, ಇದು ನಾಡಿ ಜ್ಯೋತಿಷ್ಯ ಮತ್ತೆ ಭಾರತೀಯ ಹಸ್ತ ಸಾಮುದ್ರಿಕ ಮಾತ್ರ, ವೆಸ್ಟರ್ನ್ ಪಾಮಿಸ್ಟ್ರಿ ಅಲ್ಲ. ಇದನ್ನ ಮ್ಯಾಚ್ ಮಾಡಿ ನೋಡುವಂಥದ್ದು ಬಹಳ ಎಫೆಕ್ಟಿವ್ ಮೆಥಡ್. ಆ ರೀತಿಯಲ್ಲಿ ನಿಮ್ಮ ಜಾತಕವನ್ನು ನೋಡಿ ಜೀವನದಲ್ಲಿ ನಡೆಯುವ ಹಲವಾರು ಘಟನೆಗಳ ಬಗ್ಗೆ ಹೇಳ್ಬೋದು. ಮದುವೆ ಯಾವಾಗ, ಸಾಲ ಯಾವಾಗ ತೀರುತ್ತೆ, ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬಗ್ಗೆ, ಸೈಕಲಾಜಿಕಲ್ ಆರೋಗ್ಯದ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ಹೇಳ್ಬೋದು. ಈ ಬಗೆಯಲ್ಲಿ ನಿಮ್ಮ ಜಾತಕ ನೋಡ್ಬೇಕು ಅಂದಾಗ ನಿಮ್ಮ ಹಸ್ತರೇಖೆ, ನಿಮ್ಮ ಜಾತಕ ಎರಡನ್ನೂ ಕಳಿಸಿ, ನಿಮ್ಮ ಡೇಟ್ ಆಫ್ ಬರ್ತ್ ಮಿಸ್ಟೇಕ್ ಇದ್ರೂ ಸಹ ನಿಮ್ಮ ಜಾತಕವನ್ನ ಬಹಳ ಅಕ್ಯುರೇಟ್ ಆಗಿ ಹೇಳ್ಬೋದು. ಈ ರೀತಿ ಸರ್ವಿಸ್ ನ ನೀವು ಭೈರವಿ ಆಸ್ಟ್ರೋದಲ್ಲಿ ತಗೊಳ್ಳಿ. ವೃಷಭ ರಾಶಿ 2026 ಏಪ್ರಿಲ್ 19ನೇ ತಾರೀಕಿನ ನಂತರದಲ್ಲಿ ವೃಷಭ ರಾಶಿಯಲ್ಲಿ ಹುಟ್ಟಿದಂತವರಿಗೆ ಏನೆಲ್ಲ ಪಾಸಿಟಿವ್ ನೆಗೆಟಿವ್ ಇದೆ ನೋಡೋಣ. ಮೊದಲನೇದಾಗಿ ರಾಶಿಯಲ್ಲಿ ಇರುವಂತಹ ಶುಕ್ರ ಗ್ರಹ ರಾಶಿಯಲ್ಲಿ ಇರುವಂತದ್ದು, ಈಗ ಪಂಚಮಹಾಪುರುಷ ಯೋಗಗಳು ಅಂತ ಅದರಲ್ಲಿ ಮಾಳವ್ಯ ಯೋಗ ಅಂತ ಇದೆ. ಶುಕ್ರ ಎಕ್ಸಾಲ್ಟೆಡ್ ಆಗಿರುವಂತದ್ದು ಅಥವಾ ಸ್ವಂತ ರಾಶಿಯಲ್ಲಿ ಇರುವಂತದ್ದು. ಶುಕ್ರ ಅಲ್ಲಿ ಇರುವಂತದ್ದು ಯೂಶುವಲ್ ಆಗಿ ಪ್ರೇಮ ವಿವಾಹಕ್ಕೆ ಕಾರಣನಾಗ್ತಾನೆ. ಕಳತ್ರ ಕಾರಕನಾಗಿರುವಂತ ಶುಕ್ರ ಷಷ್ಠಾಧಿಪತಿ ಕೂಡ ಕಳತ್ರ ಕಾರಕನಾಗಿರುವಂತದ್ದು ವಿವಾಹ ಪ್ರಾಪ್ತಿ, ಅದು ಲವ್ ಮ್ಯಾರೇಜ್ಗೆ ಪಾಸಿಬಿಲಿಟೀಸ್ ಜಾಸ್ತಿ. ಸೊ ನೀವು ಯಾರನ್ನ ಇಷ್ಟಪಟ್ಟಿರ್ತೀರಾ, ಕುಟುಂಬದಲ್ಲಿ ಒಪ್ಪಿಗೆ ಸಿಕ್ಕಿರಲ್ಲ, ಈಗ ನಿಮಗೆ ಒಪ್ಪಿಗೆ ಸಿಗ್ಬೋದು. ನೀವು ಯಾರು ದೂರ ಆಗಿರ್ತಾರೆ ಅವ್ರ ಹತ್ರ ಆಗ್ಬೋದು. ಗಂಡ ಹೆಂಡತಿನೇ ದೂರ ಆಗಿರ್ತಾರೆ, ಕೋರ್ಟ್ ಮೆಟ್ಲಿರ್ತಾರೆ, ಅಲ್ಲಿ ಕೂಡ ಹತ್ರ ಆಗ್ಬೋದು. ವಿವಾಹದ ಸಾಧ್ಯತೆ, ಕಾಂಪ್ರಮೈಸಿಂಗ್ ಸಾಧ್ಯತೆ ಅತಿ ಹೆಚ್ಚಾಗಿ ಇರುತ್ತೆ. ಎರಡನೇ ಮನೆಯಲ್ಲಿರುವಂತಹ ಗುರುಗ್ರಹ ಅಷ್ಟಮಾಧಿಪತಿ ಆಗಿರೋದ್ರಿಂದ ಖಂಡಿತವಾಗ್ಲೂ ಕೂಡ ನಿಮಗೆ ಪೂರ್ವಾರ್ಜಿತ ಸ್ವತ್ತು ಸಿಗ್ಬೋದು. ಎಲ್ಲೋ ಯಾರಿಗೂ ಹಣ ಕೊಟ್ಟಿರ್ತೀರಾ, ನಿಮಗೆ ಕೈ ಸೇರಿರಲ್ಲ, ಈ ಟೈಮ್ ಪೀರಿಯಡ್ಗೆ ಬರ್ಬೋದು. ನೀವು ಅನ್ಕೊಂಡಿರಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ ದೊಡ್ಡ ಮೊತ್ತದ ಹಣ ನಿಮಗೆ ಸಿಗ್ಬೋದು. ಇದು ಸಾಲ ತೀರುತ್ತಾ ಅಂತ ತುಂಬಾ ಜನ ಕೇಳ್ತಾರಲ್ವಾ. ಸೊ ಅವ್ರಿಗೂ ಕೂಡ ಸಾಲ ತೀರೋದಕ್ಕೆ ಒಂದು ಒಳ್ಳೆ ಕಾಂಬಿನೇಷನ್ ಇದು. ಒಂದು ನೋಡಿ, ಯಾವಾಗ್ಲೂ ಹಣದ ರೂಪದಲ್ಲಿ ನಿಮಗೆ ಸಹಾಯ ಬರಲ್ಲ, ವ್ಯಕ್ತಿ ರೂಪದಲ್ಲಿ ಬರ್ಬೋದು, ಆಲೋಚನೆ ರೂಪದಲ್ಲಿ ಬರ್ಬೋದು. ಯಾರೊಬ್ಬರು ಒಂದು ಒಳ್ಳೆ ಐಡಿಯಾ ನಿಮಗೆ ಕೊಡಬಹುದು, ಒಂದು ಬಿಸ್ನೆಸ್ ಸಿಗೋ ಇನ್ನೊಂದು. ಇದು ನಿಮ್ಮ ಸಾಲದಿಂದ ನೀವು ಹೊರಗಡೆ ಬರೋಕ್ಕೆ ಅವಕಾಶ ಬರುತ್ತೆ. ನಮ್ಮ ಪ್ರಯತ್ನ ಮಾಡದೆ ಸಮಸ್ಯೆಯಿಂದ ಹೊರಗಡೆ ಬರೋಕ್ಕಾಗಲ್ಲ. ಭಗವಂತ ನೀಡುವಂತಹ ದಾರಿಗಳನ್ನ ನಾವು ಉಪಯೋಗಿಸ್ಕೋಬೇಕು. ವಿವಾಹ ಪ್ರಾಪ್ತಿ ಆಗತ್ತೆ, ಪ್ರಾಪರ್ಟಿ ಕೂಡ ಕ್ರಿಯೇಟ್ ಆಗೋ ಸಾಧ್ಯತೆ ಇದೆ, ಬಟ್ ತುಂಬಾ ಕಡಿಮೆ. ಪ್ರಾಪರ್ಟಿ ಯೂಶುವಲ್ ಆಗಿ ಕ್ರಾಸ್ ಇರುವಂತ ಸೈಟ್ಗಳು ಸಿಗುವಂಥದ್ದು, ನೀವು ಆ ತರ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗೋದಿಲ್ಲ ಅಂತ ಪ್ರಾಪರ್ಟಿಗಳು ಸಿಗುವಂಥದ್ದು. ಯೂಶುವಲ್ ಆಗಿ ಕೇತು 4ನೇ ಮನೆ ಇರೋರಿಗೆ ಯಾವಾಗಲೂ ಕೂಡ ವಾಸ್ತು ಪ್ರಕಾರ ಹೇಳೋದಾದ್ರೆ ಕಟ್ ಆಗಿರುವಂತ ಕೆಲವು ಸೈಟ್ಗಳು ಸಿಗ್ತಿರುತ್ತೆ, ಜಾಗ್ರತೆಯಿಂದ ಇರಿ. ಇದಾದ ನಂತರ ಪ್ರಾಫಿಟ್ ಆಗುತ್ತೆ ಬಿಸ್ನೆಸ್ಗಳಲ್ಲಿ. 11ನೇ ಮನೆ ಇರುವಂತದ್ದು ಪ್ರಾಫಿಟ್ ಇರುತ್ತೆ, ಬಟ್ ಅತಿ ಹೆಚ್ಚು ಪ್ರಾಫಿಟ್ ನ ಎಕ್ಸ್ಪೆಕ್ಟ್ ಮಾಡಬೇಡಿ. ಯಾಕಂದ್ರೆ ಕುಜಗ್ರಹ 11ನೇ ಮನೆ ಇರೋದು ಒಳ್ಳೇದಲ್ಲ. ಇದು ಬಂದು ನಿಮಗೆ ಪ್ರಾಫಿಟ್ ನ ಕಡಿಮೆ ಮಾಡಬಹುದು, ಲಾಸ್ ಮಾಡಬಹುದು. ಇದ್ರ ಬಗ್ಗೆ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಆಮೇಲೆ ಇನ್ನೊಂದು ವಿಷಯ ಏನಂತಂದ್ರೆ, ವಿದ್ಯಾರ್ಥಿಗಳಿಗೆ ಬಹಳ ಚೆನ್ನಾಗಿದೆ. ಉದ್ಯೋಗದಲ್ಲಿ ಪ್ರಯತ್ನ ಮಾಡ್ತಿರುವಂತವ್ರಿಗೆ ದಶಮ ಭಾವದಲ್ಲಿರುವಂತ ರಾಹು ಸಡನ್ ಚೇಂಜಸ್ ನ ಕೊಡಬಹುದು. ಸರ್, ನಾನು ಇಷ್ಟು ದಿನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಎಲ್ಲರೂ ಚೆನ್ನಾಗಿ ಮಾತಾಡ್ತಿದ್ದಾರೆ, ಬಟ್ ನನ್ಗೆ ಯಾಕೋ ಕೆಲಸ ಬಿಡಬೇಕು ಅಂತ ಅನಿಸ್ತಿದೆ, ಸ್ಯಾಲ್ರಿಲಿ ನನಗೆ ಪ್ರೋಗ್ರೆಸ್ ಇಲ್ಲ, ಅಥವಾ ಒತ್ತಡ ಉಂಟಾಗ್ತಿದೆ ಅಂತ ಹೇಳ್ತಾರೆ. ಈ ತರ ಸಿಚುವೇಶನ್ಗಳು, ಡಿಲೆಮಾ ಅಂತಾರಲ್ಲ, ಎರಡೂ ಇರುತ್ತೆ, ಬಟ್ ನಿಮಗೆ ಇರೋದಕ್ಕಾಗಲ್ಲ. ಆಮೇಲೆ ದಶಮಾಧಿಪತಿ ಬಂದು 11ನೇ ಮನೆ ಇರುವಂತದ್ದು ನಿಮಗೆ ಉತ್ತಮವಾಗಿರುವಂತ ಜಾಬ್ ನ ಕ್ರಿಯೇಟ್ ಮಾಡುತ್ತೆ. ಹೊಸ ಜಾಬ್ ಸಿಗ್ಬೋದು, ಹೊಸ ಕೆಲಸ ಸಿಗ್ಬೋದು, ಇಂಟರ್ವ್ಯೂಗಳಲ್ಲಿ ಸಕ್ಸಸ್ ಸಿಗ್ಬೋದು. ಬಿಸ್ನೆಸ್ ನ ಬಿಟ್ಟು ಜಾಬ್ ನ ಬಿಟ್ಟು ಬಿಸ್ನೆಸ್ ಜಂಪ್ ಆಗೋರು ಸಕ್ಸಸ್ ಇರುತ್ತೆ. ಬಿಸ್ನೆಸ್ ಅಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೆಸಬೇಕು ಅಂತ ಟ್ರೈ ಮಾಡ್ತಿರ್ತೀರ ಒಂದೊಂದ್ಸಲ, ಆ ತರದ ಬಿಸ್ನೆಸ್ ಅಲ್ಲಿ ಸಕ್ಸಸ್ ನಿಮಗೆ ಸಿಗುತ್ತೆ. ಇಷ್ಟೆಲ್ಲ ಬಂದು ವೃಷಭ ರಾಶಿಯಲ್ಲಿ ಜನಿಸಿದಂತವರಿಗೆ ಉತ್ತಮವಾಗಿದೆ. ಕುಟುಂಬದಲ್ಲೂ ಕೂಡ ಒಳ್ಳೆಯ ಸಂತೋಷಕರ ವಾತಾವರಣ, ಮಕ್ಕಳಿಂದ ಸಂತೋಷ ಸಿಗುತ್ತೆ. ತುಂಬಾ ಜನಕ್ಕೆ ನಮ್ಮ ಮಕ್ಕಳಿಗೆ ಸೀಟ್ ಸಿಗ್ತಿಲ್ಲ ಅಂತಾನೋ, ಜಾಬ್ ಸಿಗ್ತಿಲ್ಲ ಅಂತಾನೋ ಕೇಳ್ತಿರ್ತಾರೆ. ಇವರ ಸಂತಾನ ಮಕ್ಕಳು ಅಭಿವೃದ್ಧಿನ ಪಡಿತಾರೆ.
ವೃಷಭ ರಾಶಿಯಲ್ಲಿ ಹುಟ್ಟಿದಂಥವ್ರು. ಸೊ ಇಷ್ಟೆಲ್ಲ ವಿಚಾರಗಳು ವೃಷಭ ರಾಶಿಗೆ ಸಂಬಂಧಪಟ್ಟಿದ್ದು.